ಅಯ್ಯೋ, ಈ ಪಲಾವ್ ಅಂತ ಮಾಡ್ತಾರ ಅಂಗನವಾಡಿಲಿ, ತಿನ್ನಕ್ಕೆ ಆಗ್ತಾ ಇಲ್ಲ. ಸಪ್ಪೆ ಸಪ್ಪೆ ಮಾಡ್ತಾರ ಅಲ್ವೇನಕ್ಕ? ನೀನು ತಿಂತಾ ಇದೀಯಾ ಅಕ್ಕ? ಗೌರಿ ಅಕ್ಕ, ಸಪ್ಪೆ ಸಪ್ಪೆ ಇಲ್ವಾ ಪಲಾವು? ಸ್ವಲ್ಪ ಸಪ್ಪೆನೇ ಮಾಡೋದು, ಯಾಕಂದರೆ ಹುಡುಗರಿಗೂ ಎಲ್ಲನ ಇದ್ರಾಗೆ ಎಲ್ಲ ಹಾಕೋದು, ಅದಕ್ಕೆ ಸ್ವಲ್ಪ ಸಪ್ಪೆನೇ ಮಾಡೋದು. ಅಂಗನವಾಡಿಲೆಲ್ಲ ಜಾಸ್ತಿ ಖಾರ ಮಾಡೋದಿಲ್ಲ. ನಾವು ಡೈಲಿ ತಿಂತೀವಲ್ಲ, ಡೈಲಿ ಹಿಂಗೆ ಇರೋದು. ನಮಗೇನೋ ಖಾರ ಆದರೆ ತಿನ್ನೋಕ್ಕಾಗಲ್ಲ, ಹಿಂಗಿದ್ರೆ ತಿಂತೀವಿ. ಹೇಳತ್ಲಾಗ ಉಪ್ಪಿಲ್ಲ, ಖಾರ ಇಲ್ಲ, ಎಣ್ಣೆ ಹಾಕಿಲ್ಲ, ಏನಿಲ್ಲ, ಜಾಸ್ತಿ ತರಕಾರಿ ಹಾಕಿಲ್ಲ. ಅಯ್ಯೋ, ಏನು ಮಾಡ್ತಾರೋ ಏನೋ. ಅಯ್ಯೋ, ಮೊಟ್ಟೆ ಅಂತೂ ಬೆಂದೇ ಇರಲ್ಲ, ಹಂಗೆ ಜಾಸ್ತಿ ಬೇಯಿಸೇ ಇರಲ್ಲಪ್ಪ. ಚೆನ್ನಾಗಿರಲ್ಲಲ್ಲ ಮೊಟ್ಟೆ, ಒಂಥರ ಇರ್ತೇವೆ, ಯಾಕೆ ಸರಿಯಾಗಿ ಬೇಯಿಸಲ್ಲ. ಸರಿಯಾಗ ಇದಾವಮ್ಮ, ನಾವು ತಿಂತೀವಲ್ಲ ದಿನ ಬೇಯಿಸ್ಕೊಡುತ್ತಲ್ಲ ಸಣ್ಣ ಚಿಕ್ಕಿ, ಸರಿಯಾಗ ಇದ್ದಾವೆ. ಸ್ವಲ್ಪ ನಿನಗೆ ಉಪ್ಪು ಬೇಕಂದರೆ ಉಪ್ಪು ಹಾಕೊಂಡು ತಿನ್ನು ನೀನು. ಒಬ್ರು ಮಾತಾಡ್ನಿಷ್ಠರು ಆಗ್ಬೇಕು ಹೇಳು. ಎಲ್ಲರೂ ಮಾತಾಡ್ಬೇಕಪ್ಪ, ಸರಿಯಾಗಿ ಮಾಡಲ್ಲ, ಸರಿಯಾಗಿ ತರಕಾರಿ ಯಾಕೆ ಮಾಡಲ್ಲ, ಸಪ್ಪೆ ಮಾಡ್ತಾರೆ, ಊಟ ಚೆನ್ನಾಗಿರಲ್ಲ ಅಂತ ಎಲ್ಲರೂ ಮಾತಾಡಬೇಕು. ಸುಮ್ಮನೆ ಇರ್ತೀರಾ? ಹೇಳ್ಬೇಕಪ್ಪ. ಸ್ವಲ್ಪ ತರಕಾರಿ ಅವ್ರಿಗೆಲ್ಲ ಗೌರ್ಮೆಂಟ್ ಕೊಡುತ್ತೆ, ಇವರೆಲ್ಲ ಉಳಿಸ್ಕೊಂಬಕ್ಕೆ ನೋಡ್ತಾರೆ. ನೋಡು ಎಲ್ಲನ ಸಪ್ಪೆ ಸಪ್ಪೆ ಐತಪ್ಪ, ತಿನ್ನೋಕ್ಕಾಗಲ್ಲ ನನಗಂತೂ. ಬರೀ ಮೊಟ್ಟೆಯನ್ನು ತಿಂದು ನಾನಂತೂ ಪಲಾವೆಲ್ಲ ಹಾಗೆ ಬಿಟ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಬೇಕಂದರೆ ಹಾಕಿಸ್ಕೊಳ್ರಮ್ಮ, ಹೊಟ್ಟೆ ತುಂಬ ಊಟ ಮಾಡಿರಿ. ಬಿಸಿ ಬಿಸಿ ಇದು ಪಲಾವ್ ಚೆನ್ನಾಗೈತೆ, ಹೊಟ್ಟೆ ತುಂಬ ಹಾಕ್ಸ್ಕೊಂಡು ಊಟ ಮಾಡಿರಿ. ಅಯ್ಯೋ, ಸಪ್ಪೆ ಐತೆ, ಊಟ ತಿನ್ನಕ್ಕಾಗಲ್ಲ. ಸಪ್ಪೆ ಸಪ್ಪೆ ಮಾಡ್ತೀರಾ, ಸ್ವಲ್ಪ ಖಾರ ಹಾಕೋಕ್ಕಾಗಲ್ವಾ? ಎಣ್ಣೆ ಜಾಸ್ತಿ ಹಾಕಬೇಕು. ನೀವೇನೇನು ಮನೆಯಿಂದ ತರ್ತೀರಾ? ಗೌರ್ಮೆಂಟ್ ಕೊಡುತ್ತೆ ತಾನೇ, ಸ್ವಲ್ಪ ಎಣ್ಣೆ ಗಿಣ್ಣೆ ಎಲ್ಲ ಜಾಸ್ತಿ ಹಾಕಿ ಮಾಡಬೇಕಾ? ಅಯ್ಯೋ, ನಮಗಂಗೆ ಜಾಸ್ತಿ ಹಾಕಂಗಿಲ್ಲಮ್ಮ. ನಮಗೊಂದು ದಿವಸಕ್ಕೆ ಇಷ್ಟು ಅಂತ ಹೇಳಿ, ಒಂದು ಮಕ್ಳಿಗೆ ಇಷ್ಟು, ಒಬ್ಬ ಬಸ್ರಿಯವ್ರಿಗೆ ಇಷ್ಟು, ಒಬ್ಬರು ಬಾಣಂತಿಯವ್ರಿಗೆ ಇಷ್ಟು ಅಂತ ಹೇಳಿ ಲೆಕ್ಕದ ತೂಕದ ಪ್ರಕಾರ ಕೊಡೋದು. ಅದೆಷ್ಟು ಕೊಟ್ಟಿರ್ತಾರೋ ಅಷ್ಟೇ ಹಾಕಿ ಮಾಡೋದಮ್ಮ ನಾವು. ಸುಮ್ಮನೆ ಹಾಕಿ ಮಾಡ್ರಿ ಅಂದ ತಕ್ಷಣ ಹೆಚ್ಚಾಗಿ ಹಾಕಿ ಮಾಡೋಕ್ಕಾಗೋದಿಲ್ಲ. ಅದೆಷ್ಟು ಗ್ರಾಮ್ ಕೊಟ್ಟಿರ್ತಾರೋ ಅಷ್ಟೇ. ಖಾರ ಮಾಡೋಕ್ಕಾಗಲ್ಲಮ್ಮ, ಮಕ್ಕಳೆಲ್ಲ ತಿಂತಾರಲ್ಲ, ಖಾರ ಮಾಡೋದಕ್ಕಾಗಲ್ಲ. ಏನೇ ಅಂದರೂ ಸಪ್ಪೆ ಇರುತ್ತಪ್ಪ, ತಿನ್ನೋಕ್ಕಾಗಲ್ಲ. ಈ ಥರ ಅಡುಗೆ ಮಾಡಬಾರ್ದು. ನೀವು ಒಂದು ಸ್ವಲ್ಪ ನೀಟಾಗಿ ಮಾಡಬೇಕು, ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು. ಮಕ್ಕಳು ಚೆನ್ನಾಗಿದ್ರೆ ತಾನೇ ತಿನ್ನೋದು. ನೀವು ಖಾರನೇ ಹಾಕಲ್ಲ. ಇಲ್ಲಡಮ್ಮ, ಅಂಗನವಾಡಿಲಿ 15 ಮಕ್ಕಳಿದ್ದಾವೆ. 15 ಮಕ್ಕಳಿಗೂ ಇದೇ ಪಲಾವು. ಬಸ್ರಿ ಬಾಣ್ತಿಯವ್ರಿಗೆ ಜಾಸ್ತಿ ಖಾರ ತಿನ್ನೋ ಆಗಿಲ್ಲ, ಅದಕ್ಕೆ ಖಾರ ಕಡಿಮೆ ಹಾಕೋಕ್ಕೆ ಹೇಳೋದು. ಖಾರ ಜಾಸ್ತಿ ಹಾಕೋಗಿಲ್ಲ, ಮಕ್ಕಳೆಲ್ಲ ತಿನ್ನಲ್ಲಮ್ಮ ಖಾರ ಜಾಸ್ತಿ ಮಾಡಿದ್ರೆ. ಚಿಕ್ಕ ಮಕ್ಕಳೆಲ್ಲಿ ತಿಂತಾರೆ? ನೀನು ಬರೀ ಖಾರ ಜಾಸ್ತಿ ಹಾಕಲ್ಲ ಅಂತ ದಿನ ಒಂದೊಂದು ಹೇಳೋಗ್ತೀಯಲ್ಲ. ಮತ್ತೆ ಇರೋದು ಹೇಳಿದ್ವಪ್ಪ, ಚೆನ್ನಾಗಿ ಮಾಡಬೇಕು ಅಡುಗೆನ ಅಂತ ಹೇಳಿ. ನಿಮ್ಮ ಮೇಡಮ್ನೇ ಕರೀರಿ, ಬೇಕಾದರೆ ಹೇಳ್ತೀವಿ. ಅಡುಗೆ ಚೆನ್ನಾಗಿ ಮಾಡ್ಬೇಕು ಮತ್ತೆ. ಅಯ್ಯೋ, ಹಿಂಗೆ ಸಪ್ಪೆ ಸಪ್ಪೆ ಊಟ ಕೊಟ್ಟರೆ ಯಾರು ತಿನ್ನೋದಕ್ಕಾಗುತ್ತೆ? ಏನು ಸಣ್ಣ ಚಿಕ್ಕಿ, ಏನಂತೆ? ನೋಡು ಮೇಡಮ್ಮ, ಆ ಹುಡುಗಿ ಸುಮ್ಮನೆ ತಿನ್ನಲ್ಲ ಸುಗುಣ. ಅಯ್ಯೋ, ಖಾರ ಜಾಸ್ತಿ ಹಾಕಿಲ್ಲ ನೀವು ಅಂತ ಹೇಳ್ತಾಳೆ. ಖಾರ ಜಾಸ್ತಿ ಹಾಕಿದ್ರೆ ಮಕ್ಕಳು ತಿಂತಾರ? ಮಕ್ಕಳಿಗೂ, ಬಸ್ರಿಯವ್ರಿಗೂ, ಬಾಣಂತಿಯವ್ರಿಗೂ ಜಾಸ್ತಿ ಖಾರ ಹಾಕೋಗಿಲ್ಲ. ಎಲ್ಲ ಬಾಣಂತಿಯವರು ಊಟ ಇಸ್ಕೊಂಡು ಹೋಗ್ತಾರೆ. ನೀವು ಖಾರ ಜಾಸ್ತಿ ಹಾಕಲ್ಲ, ಹಂಗೆ ಹಿಂಗೆ ತರಕಾರಿ ಹಾಕಲ್ಲ, ಎಣ್ಣೆ ಹಾಕೋದಿಲ್ಲ ಅಂತ ಹೇಳ್ತದಳು. ನೀವು ಎಷ್ಟು ಕೊಟ್ಟಿದ್ರೆ ಅಷ್ಟು ಮಾಡಿಟ್ಟಿದ್ದೀನಿ. ನನಗೆ ಹೇಳ್ತಾಳೆ ಹುಡುಗಿ ದಿನಾನ. ಹ್ಞೂ ಮೇಡಮ್ಮ, ಮತ್ತೆ ತರಕಾರಿ ಹಾಕಲ್ಲ, ಜಾಸ್ತಿ ಎಣ್ಣೆ ಹಾಕೋದಿಲ್ಲ, ಏನಿಲ್ಲ. ಹಿಂಗೆ ಮಾಡಿಕೊಟ್ರೆ ಯಾರಿಗೆ ತಾನೇ ತಿನ್ನೋಕ್ಕಾಗುತ್ತೆ? ಹೆಂಗೆ ಬೇಕೋ ಹಂಗೆ ಮಾಡ್ತೀರಾ? ಸುಮ್ಮನೆ ಹೇಳ್ಬೇಡಮ್ಮ. ಏನಮ್ಮ ಗೌರಿ, ಚೆನ್ನಾಗಿಲ್ಲ ನಮ್ಮ ಪಲಾವು? ಹೇಳಿ ಚೆನ್ನಾಗಿಲ್ಲ ಅಂತಂದ್ರೆ ನಾನು ಹೇಳ್ತೀನಿ ಸಣ್ಣ ಚಿಕ್ಕಿಗೆ, ನೀಟಾಗಿ ಮಾಡಿರಿ ಅಂತ ಹೇಳಿ. ನೀಟಾಗಿ ಮಾಡಿಕೊಡ್ಬೇಕು, ಬಸ್ರಿಯವ್ರಿಗೂ ಬಾಣಂತಿಯವ್ರಿಗೂ ಎಲ್ಲ ನೀಟಾಗಿ ಮಾಡಿಕೊಡ್ಬೇಕು. ಚೆನ್ನಾಗಿಲ್ವಾ? ಏನಮ್ಮ ಶ್ವೇತಾ, ಚೆನ್ನಾಗಿಲ್ವಾ? ಅದೇ ಖಾರ ಸ್ವಲ್ಪ ಕಡಿಮೆ ಇರುತ್ತೆ, ಮಕ್ಕಳು ತಿನ್ನಾಗ ಮಾಡ್ತಿರಲ್ಲ. ಬಾಣಂತಿಯವ್ರಿಗೂ ಕೊಡಬೇಕು, ಖಾರ ಜಾಸ್ತಿ ತಿನ್ನಂಗಿಲ್ಲ ಬಾಣಂತಿಯವರು, ಅದಕ್ಕೇ ಸ್ವಲ್ಪ ಖಾರ ಕಡಿಮೆ ಐತೆ ಅಷ್ಟೇ. ಇನ್ನು ತರಕಾರಿ ಎಲ್ಲ ಸರಿಯಾಗೈತೆ ಮೇಡಮ್ಮ, ನಾವೇನೋ ದಿನ ಊಟ ಮಾಡ್ತೀವಲ್ಲ. ಇಲ್ಲಡಮ್ಮ, ನನಗೆ ಗೌರ್ಮೆಂಟು ಒಂದು ದಿವಸಕ್ಕೆ ಒಂದು ಮಕ್ಕಳಿಗೆ ಇಷ್ಟು ಗ್ರಾಮು, ಒಬ್ಬ ಬಾಣಂತಿಯವ್ರಿಗೆ ಇಷ್ಟು, ಬಸರಿಯವ್ರಿಗೆ ಇಷ್ಟು ಅಂತ ಹೇಳಿ ಕೊಟ್ಟಿರ್ತಾರೆ. ನಾನು ಅದನ್ನೆಲ್ಲ ಹಾಕ್ತೀವಿ, ಅದೆಲ್ಲ ಹಾಕಿ ನಾವು ಮಾಡ್ತೀವಿ. ನಾವೇನು ಉಳಿಸ್ಕೊಂಡೇನು ಅದ್ರಾಗೆ ನಾವೇನು ಮುಂದುವರಿಬೇಕಾಗಿಲ್ಲಮ್ಮ. ಸುಮ್ಮನೆ ಮಾತಾಡಬೇಡ ನೀನು. ಅವರೆಲ್ಲ ಹೇಳ್ತಾ ಇಲ್ವಾ, ಹೊಟ್ಟೆ ತುಂಬ ಊಟ ಮಾಡಿರಿ, ನಾವಿನ್ನು ಜಾಸ್ತಿನೇ ಊಟ ಮಾಡಿರಿ ಅಂತ ಹೇಳ್ತೀವಿ. ಇಷ್ಟು ಅಷ್ಟೇ ಕೊಡೋದು, ಇಷ್ಟಂತ ಇರುತ್ತೆ ಒಬ್ಬರು ಬಸರಿ ಬಾಣ್ತಿಯವ್ರಿಗೆ. ನಾವು ಬಿಡು, ಇವ್ರು ತಿನ್ನಲಿ, ಬಸರಿಯವ್ರು ಬರ್ತಾರಲ್ಲ ಅವರೆಲ್ಲ ತಿಂದೋಗ್ಲಿ ಅಂತ ಹೇಳಿ ಕಾಯ್ತಾ ಇರ್ತೀವಿ. ನಾವಿಬ್ಬರಿಗೂ ಉಳಿದ್ರೆ ನಮಗೂ ಇರುತ್ತೆ, ಉಳಿದ್ರೆ ತಿಂತೀವಿ. ನೀವೆಲ್ಲ ಸ್ವಲ್ಪ ಜಾಸ್ತಿ ತಿಂದ್ರೆ ನಮ್ಗೆ ಉಳಿಯೋದೇ ಇಲ್ಲ ಬಿಡತ್ಲಾಗೆ ಅಂತೇಳಿ ನಮ್ಮ ಮನೆಗೆ ಹೋಗೇ ತಿಂತೀವಿ. ನೀವೇನ್ರಮ್ಮ ನೀವು ಹಿಂಗೆ ಮಾತಾಡ್ತೀರಾ? ಗೊತ್ತಾಗಲ್ವಾ ನಿಮಗೆ? ನಾವು ಮಾಡ್ತಾ ಇದ್ದೀವಲ್ಲ, ನೀಟಾಗಿ ಮಾಡ್ತಾ ಇದ್ದೀವಿ. ಏನಾದರೂ ತಂದು ಬೇಕಾದ್ರೆ ಹಂಗೆ ಏನಾದರೂ ಇದ್ದರೆ ಹೇಳ್ರಿ, ನಾವೇನೇನು ಬೇಜಾರಾಗಲ್ಲ, ಅದನ್ನ ಸರಿ ಮಾಡ್ಕೊತೀವಿ. ಅಲ್ಲ, ತರಕಾರಿ ಅದನ್ನೆಲ್ಲ ಜಾಸ್ತಿ ಹಾಕಲ್ವಲ್ಲ. ಪಲಾವ್ ಅಂದರೆ ಹಿಂಗಿರಬೇಕು, ಎಲ್ಲನ ಮಸಾಲೆ ಹಾಕಿ ಎಲ್ಲ ಮಾಡಬೇಕು ಚೆನ್ನಾಗಿ, ಎಲ್ಲನ ಖಾರ ಹಾಕಿ. ಅಲ್ಲ, ಈ ಹುಡುಗಿಗೆ ಹೆಂಗೆ ತಿಳಿತೈತೆ? ಮಸಾಲೆ ಎಲ್ಲ ಹಾಕೋಗಿಲ್ಲ, ಬಾಣಂತಿಯವ್ರಿಗೆಲ್ಲ ಕೊಡ್ತೀವಲ್ಲ, ಮಸಾಲೆ ಎಲ್ಲ ಹಾಕೋಗಿಲ್ಲ, ತರಕಾರಿ ಅನ್ನಂತ ಮಾಡೋದು, ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡೋದು. ಸುಮ್ಮನೆ ನೀನು ಹೇಳ್ದಂಗೆಲ್ಲ ಮಾಡೋದಕ್ಕಾಗಲ್ಲಮ್ಮ. ಇದೇನೇನು ಮನೆ ಅಲ್ಲ, ನಮಗೇನು ಗೌರ್ಮೆಂಟ್ ಕೊಟ್ಟಿರುತ್ತೋ ಅದು ಏನು ಮಾಡಬೇಕು ಅಂತ ಇರುತ್ತೋ ಅದನ್ನು ಮಾಡ್ತೀವಿ ಅಷ್ಟೇ ನಾವು. ನೀನು ಹೇಳೋಂಥ ಅವಶ್ಯಕತೆ ಇಲ್ಲ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ನಮಗೆ ಹೆಂಗೆ ಹೇಳ್ಕೊಟ್ಟಿದ್ದಾರೆ ಹಂಗೆ ಮಾಡ್ತೀವಿ. ಖಾರ ಜಾಸ್ತಿ ಹಾಕೋಗಿಲ್ಲ, ಮಕ್ಕಳೆಲ್ಲ ತಿಂತಾರೆ. ಮಸಾಲೆ ಹಾಕೋಗಿಲ್ಲ ಜಾಸ್ತಿನ, ಎಷ್ಟು ಬೇಕೋ ಅಷ್ಟು ಹಾಕಿ ಮಾಡ್ತೀವಿ ನಾವು ಅಷ್ಟೇ. ನೀನೇನಮ್ಮ ನೀನು ಹಿಂಗೆ ಹೇಳ್ತಾ ಇದೆಯಾ? ಏನು ಮನೆ ಅಂದ್ಕೊಂಡಿದ್ಯೇನಮ್ಮ?
ಅಯ್ಯೋ ಇರೋದು ಹೇಳಿದ್ವಪ್ಪ ನಾವು ಎಲ್ಲ ಹಾಕಿ ಮಾಡಬೇಕು, ಹಂಗಾದ್ರೆ ಪಲಾವ್ ಅಂತ ಅನ್ನಿಸ್ಕೊಳ್ಳೋದು. ಹಿಂಗೆ ಸುಮ್ಮನೆ ಇದು ತರಕಾರಿ ಎಲ್ಲ ಹಾಕ್ಬಿಟ್ಟು ಅನ್ನ ಮಾಡ್ದಂಗೆ ಮಾಡಿ ಅದಕ್ಕೆ ಪಲಾವ್ ಹಾಕ್ಬಿಟ್ರೆ ತರಕಾರಿನೂ ಅನ್ನ ಊಟ ಮಾಡ್ದಂಗೆ ಆಗುತ್ತೆ. ನೀರೂ ಅಷ್ಟೇ ಫಿಲ್ಟ್ರ್ ನೀರು ತಂತೀರಾ, ಡೈಲಿ ತರೋದಿಲ್ಲ ನೀವು. ನಾವು ಯಾವತ್ತೋ 2 ದಿವಸ 3 ದಿವಸ ಆಗುತ್ತೆ ಇಟ್ಕೊಂಬರೋದಕ್ಕೆ. ಈ ನೀವು ಫಿಲ್ಟ್ರ್ ನೀರ ಕೊಡೋದು? ಇಲ್ಲಮ್ಮ, ನೀನು ಸುಮ್ಮನೆ ಮಾತಾಡಬೇಡ. ಡೈಲಿ ಫಿಲ್ಟ್ರ್ ನೀರೇ ತರಿಸೋದು. ಕುಡಿದು ನೋಡು, ಫಸ್ಟ್ ಕುಡಿದು ನೋಡಮ್ಮ, ನಮಗೂ ತಿಳಿತೈತೆ. ಮಕ್ಕಳೆಲ್ಲ ಕುಡಿತಾರೆ ಅಂತ ಹೇಳಿ ನಮಗೂ ಫಿಲ್ಟ್ರ್ ತರಿಸ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ ಫಿಲ್ಟ್ರ್ ಕೊಟ್ಟಿದ್ದಾರೆ ಇಲ್ಲೇನೆ, ಅದು ಕೆಟ್ಟೋಗಿರೋದ್ರಿಂದ ಅಲ್ಲಿ ತರಿಸ್ತೀವಿ ಕ್ಯಾನ್ ಕೊಟ್ಟು, ಸರಿನಾ? ಫಸ್ಟ್ ಕುಡಿದು ನೋಡಿ ಮಾತಾಡ್ಬೇಕು, ಸುಮ್ಮನೆ ಮಾತಾಡಬಾರ್ದು. ಇಲ್ಲಿ ಸುಮ್ಮನೆ ಮಾತಾಡಿದ್ರೆ ಸರಿ ಹೋಗಲ್ಲ. ಅಕ್ಕ ಫಿಲ್ಟ್ರ್ ನೀರೇ ಕಣಕ್ಕ ಡೈಲಿ ಕೊಡೋದು, ಬೇಕಾದ್ರೆ ಕುಡಿದು ನೋಡು. ಯಾಕೋ ಫಿಲ್ಟ್ರ್ ನೀರು ಅನ್ನಂಗೆ ಇರಲ್ಲಪ್ಪ, ಯಾಕೋ ಒಂಥರ ಇರ್ತವೆ. ಅಲ್ಲ ಸುಮ್ಮನೆ ಏನಾದರೂ ಒಂದು ಹೇಳ್ತಿರುತ್ತಲ್ಲ ಈ ಅಮ್ಮ. ಕುಡಿದು ನೋಡಿಲ್ಲ ನಾವು ಇನ್ನೂವರೆಗೂ. ಇಲ್ಲ ಅಂದ್ರೂ ಬೇಕಾದರೆ ಪಕ್ಕದೂರ್ಗಾದ್ರೂ ಬೇರೆ ಊರಿಗಾದ್ರೂ ಹೋಗಿ ಫಿಲ್ಟ್ರ್ ನೀರು ತರಿಸ್ತೀವಿ ಮಕ್ಕಳಿಗೆ, ಬೇರೆ ಎಲ್ಲ ಕೊಡೋದಿಲ್ಲ. ನಾವು ಯಾವತ್ತೂ ನಂಗೆ ಮಾಡೋದಕ್ಕೆ ಹೋಗಲ್ಲ. ಅಲ್ಲ ಸುಮ್ಮನೆ ನೋಡಲ್ಲ ಮಾಡಲ್ಲ, ಸುಮ್ಮನೆ ಮಾತಾಡ್ತಾರೆ ಇಲ್ಲಿ. ಅಲ್ಲ ಏನು ಅಂದ್ಕೊಂಡಿದ್ದಾರೆ ಸುಮ್ಮನೆ ಮಾತಾಡೋದಕ್ಕೆ? ಅಯ್ಯೋ ಕೇಳ್ತೀವಪ್ಪ, ಕೇಳೋಕೆ ಅರ್ಥವೇ ಐತಾ? ಕೇಳ್ತೀವಿ. ಅಯ್ಯೋ ಸರಿಯಾಗಿ ಹೇಳಿ, ಅದ್ಯಾಕೆ ಸಿಟ್ಟಾಗ್ತೀರಾ? ಕೇಳಮ್ಮ, ನಿನ್ನ ಕೇಳೋರ್ನ ಯಾರೂ ಬೇಡ ಅಂತ ಹೇಳಿಲ್ಲ, ಸರಿಯಾಗಿ ಕೇಳಬೇಕು, ನೋಡಿ ಮಾಡಿ ಮಾತಾಡಬೇಕು. ತಿನ್ನಕ ಸುಮ್ಮನೆ ಇನ್ನೇನು, ನಾವು ದಿನ ತಿಂದು ಹೋಗ್ತೀವಲ್ಲ, ಚೆನ್ನಾಗಿರುತ್ತೆ, ಏನು ಅಷ್ಟೇನಿದ್ರಾಗಿರಲ್ಲ, ಚೆನ್ನಾಗಿರುತ್ತಪ್ಪ. ಇವಾಗನ ಹಿಂಗೆ ಇನ್ನೂ ಚೆನ್ನಾಗಿರುತ್ತೆ. ಈ ಮೇಡಮ್ ಬಂದಾಗಿಂದನೂ ಇನ್ನು ತರಕಾರಿ ಇದನ್ನೆಲ್ಲ ಹಾಕ್ಸಿ ಅಡುಗೆ ಮಾಡುತ್ತೆ. ಇನ್ನು ಆ ಮೇಡಮ್ ಇದ್ದಾಗ ಏನು ಮಾಡ್ತಾ ಇರಲಿಲ್ಲ. ಆ ಮೇಡಮ್ ಇದ್ದಾಗ ಮಾಡಿದ್ರೆ ನೀನು ಏನು ಅಂತಿದ್ದೋ ಏನೋ, ಈ ಮೇಡಮ್ ಅದು ಚೆನ್ನಾಗಿ ಮಾಡಿಸುತ್ತೆ. ಇನ್ನೂ ಇವ್ರಿಗೆಲ್ಲನ ಹಂಗೆ ಮಾಡೋರೇ ಸರಿ. ನಾವು ಒಳ್ಳೆ ರೀತಿಯಿಂದನ ಬಿಡು ಅತ್ಲಾಗೆ ಅಂತ ಹೇಳಿ ಚೆನ್ನಾಗಿ ಮಾಡಿಸ್ಬೇಕು ಅಂತ ಹೇಳಿ ನಾವೆಲ್ಲ ಚೆನ್ನಾಗಿ ಮಾಡಿಸ್ತೀವಲ್ಲ, ಅದಕ್ಕೆ ಹೊಟ್ಟೆ ಹುರ್ಕೊಳ್ತಾರೆ. ಅಲ್ಲ ಹುರ್ಕೊಳ್ಳೋದಲ್ಲ, ಹೇಳಿದಷ್ಟೇ ಚೆನ್ನಾಗಿ ಮಾಡಬೇಕು. ತರಕಾರಿ ಎಲ್ಲ ಹಾಕಿ ಗೌರ್ಮೆಂಟ್ ಕೊಡುತ್ತಲ್ಲ, ಅದಕ್ಕೆ ಗೌರ್ಮೆಂಟ್ ಕೊಡಬೇಕಾದ್ರೆ ನೀವು ಯಾಕೆ ಇದು ಮಾಡೋಕ್ಕೆ ಹೋಗ್ತೀರಾ? ಎಲ್ಲ ಹೆಚ್ಚಾಗಿ ಹಾಕಿ ಮಾಡಬೇಕು. ಎಣ್ಣೆ ಎಲ್ಲ ಕೊಡುತ್ತೆ, ಪ್ರತಿಯೊಂದು ಕೊಡುತ್ತೆ ಗೌರ್ಮೆಂಟು. ಅಂಗನವಾಡಿಗಿಂತ ಸಪ್ಲೈ ಮಾಡಲ್ಲ ಅನ್ನಂಗಿಲ್ಲ, ಎಲ್ಲ ಸಪ್ಲೈನೂ ಮಾಡುತ್ತಲ್ಲ, ಅದಕ್ಕೆ ಹೇಳಿದ್ದು. ನೀನೇನು ಹಂಗೆ ಅನ್ನ ಸಾಂಬಾರು ಮಾಡಿದ್ದೀನಿ, ಅನ್ನ ಸಾಂಬಾರಿಗೂ ಹಂಗೆ ಹೇಳಿದೆ. ಮೂಲಂಗಿ ಸಾಂಬಾರು ಮಾಡಿದ್ದೀನಿ, ಅಯ್ಯೋ ತರಕಾರಿ ಬೇಳೆ ಸಾರ ಮೂಲಂಗಿ ಸಾರ ಯಾರು ತಿಂತಾರೆ ಅಂತ ಹೇಳಿ ಊಟನೇ ಮಾಡಲಿಲ್ಲ ಮೇಡಮ್ಮ. ನಮಗೆ ತರಕಾರಿ ಸಾರು ಮಾಡೋದಕ್ಕೆ ಹೇಳೋದು ಗೌರ್ಮೆಂಟು. ನೀನು ಎಂತೆಂಥದ್ದು ನಿನಗೆ ಬೇಕಾಗಿರೋ ಸಾರೆಲ್ಲ ಮಾಡೋದಕ್ಕೆ ಹೇಳಲ್ಲ, ತರಕಾರಿ ಯಾಕೆ ಮಾಡಿರಿ ಅಂತಲೇ ಹೇಳೋದು. ಅಲ್ಲ ಕಣಮ್ಮ, ಮೂಲಂಗಿ ಬೇಳೆ ಸಾರು ಇದನ್ನು ಮಾಡೋದಕ್ಕೆ ನಮಗೆ ಗೌರ್ಮೆಂಟ್ ಹೇಳೈತೆ. ತರಕಾರಿ ಸಾರು ಮಾಡೋದಕ್ಕೆ ನೀನು ಬೇಕಾಗಿರೋ ಸಾರು ಮಾಡೋದಕ್ಕಾಗಲ್ಲಮ್ಮ. ನೀನು ಗೊಜ್ಜು ಬೇಕು ಅಂದರೆ ಗೊಜ್ಜು ಮಾಡೋದಕ್ಕೆ ಇಕ್ಕೋದಕ್ಕಾಗಲಿಲ್ಲ. ಇಲ್ಲಿ ನೀನು ಕೇಳಿರೋದು ಮಾಡಿ ಇಕ್ಕೋದಕ್ಕಾಗಲ್ಲ. ನಮಗೆ ಗೌರ್ಮೆಂಟ್ ಏನು ತರಕಾರಿ ಸಾರು, ಪಲಾವನ್ನ, ಏನಾದರೂ ಚಿತ್ರಾನ್ನ, ಉಪ್ಪಿಟ್ಟು ಈ ಥರ ಮಾಡ್ಕೊಡೋದು ಕೇಳೈತೆ ಮಕ್ಕಳಿಗೆ. ಅವ್ರು ಏನು ಹೇಳಿರ್ತಾರೆ ನಾವು ಅದನ್ನು ಮಾಡ್ತೀವಿ. ತರಕಾರಿ ಯಾಕೆ ಮಾಡಬೇಕು ಎಲ್ಲ, ಮತ್ತು ಬಸ್ರಿಯವ್ರಿಗೂ ಬಾಣಂತಿಯವ್ರಿಗೂ ಯಾಕೆಲ್ಲ ತರಕಾರಿ ಹಾಕಿ ಅಡುಗೆ ಮಾಡಿ ಅಂತ ಎಲ್ಲ ಯಾಕೆ ಹೇಳ್ತಾರೆ? ಏನಮ್ಮ ನೀನು ಕೇಳಿರೋದು ಮಾಡಿಕ್ಕೋಕ್ಕಾಗಲ್ಲ, ಸರಿನಾ? ಅದೇನು ನೀನು ಕಂಪ್ಲೇಂಟ್ ಮಾಡೋಂಗಿದ್ರೆ ಬೇಕಾದರೆ ಮಾಡು, ಮುಂದೆ ನಾವು ನೋಡ್ಕೊಳ್ತೀವಿ ಅಷ್ಟೇ. ನಡಿ ಸಣ್ಣ ಚಿಕ್ಕಿ, ತಲೆ ಕೆಡಿಸ್ಕೊಬೇಡ. ನೀನೇನು ಮಾಡಿರ್ತಿ ಅದನ್ನ ಹಾಕ್ಕೊಡು, ತಿನ್ನಂಗಿದ್ರೆ ತಿನ್ಲಿ, ತಿನ್ನಲಿಲ್ಲ ಅವರು ಏನು ಕಂಪ್ಲೇಂಟ್ ಕೊಡ್ತಾರಾ ಕೊಡಲಿ ಬೇಕಿದ್ರೆ, ಅಷ್ಟೇ. ಅಯ್ಯೋ ನಾವು ಹೇಳ್ತಾನೆ ಇದ್ದೀವಿ, ನಾವೆಲ್ಲ ತರಕಾರಿ ಯಾಕೆ ನೀಟಾಗಿ ಮಾಡ್ತಾಯಿದ್ದೀವಿ ಅಂತ ಬೇರೆಯವರೆಲ್ಲ ಹೇಳ್ಬಿಡ್ಲಿ ನೋಡೋಣ. ಬಾ ಮೇಡಮ, ತಿನ್ನಂಗಿದ್ರೆ ತಿನ್ನಲಿಲ್ಲ ಅಂದರೆ ಹೋಗ್ಲೇಳ ಹಂಗೆ. ಈ ಮೇಡಮ್ ಇನ್ನೂ ಚೆನ್ನಾಗಿ ಮಾಡಿಸುತ್ತೆ ಕಣೆ, ಇನ್ನೂ ಪರವಾಗಿಲ್ಲ ಈ ಮೇಡಮ್ ಬಂದಾಗಿಂದ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಡುತ್ತೆ. ಅಯ್ಯಮ್ಮ ಮೊಟ್ಟೆನೂ ಬೇಯಿಸ್ತಿರಲ್ಲ, ಏನಿಲ್ಲ ಗ್ಯಾಸ್ ಎಲ್ಲ ಉಳಿತೈತೆ ಅಂತ ಹೇಳಿ ಮೊಟ್ಟೆನೇ ಬೇಯಿಸ್ಕೊಡ್ತಿರಲ್ಲ. ಈ ಮೇಡಮ್ ಬಂದಾಗಿಂದ ಚೆನ್ನಾಗೆ ಮೊಟ್ಟೆ ಬೇಯಿಸ್ಕೊಡುತ್ತೆ, ಡೈಲಿನ ತರಕಾರಿ ಹಾಕಿಲ್ಲ ಚೆನ್ನಾಗಿ ಮಾಡಿಸುತ್ತೆ, ಚೆನ್ನಾಗಿರುತ್ತಪ್ಪ. ನೆನ್ನೆ ಮೂಲಂಗಿ ಬೇಳೆ ಸಾರು, ಅನ್ನ, ಬಿಸಿ ಬಿಸಿ ಅನ್ನ ಎಷ್ಟು ಚೆನ್ನಾಗಿತ್ತು ಹಂಗೇನೆ. ಚೆನ್ನಾಗಿ ಮಾಡಿಸುತ್ತೆ, ಪರವಾಗಿಲ್ಲ. ಸುಮ್ಮನೆ ಯಾಕೆ ಹಂಗೆ ಹೇಳ್ತೀವಿ, ಸುಮ್ಮನೆ ಊಟ ಮಾಡು. ಈ ಮೇಡಮ್ನೇ ಪರವಾಗಿಲ್ಲ ಯಪ್ಪ. ಆ ಮೇಡಮ್ ಮಾಡೋದು ನೋಡಿದ್ರೆ ನೀನು ಏನು ಅಂತಿದ್ದೋ, ಅದು ತರಕಾರಿ ಕೊಡ್ತಿರಲಿಲ್ಲ, ಬರೀ ಅಂತ ಚಿತ್ರಾನ್ನ ಮಾಡಿಸೋದು, ಅನ್ನ ಒಗ್ಗರಣೆ ಹಾಕ್ಸೋದು, ಬರೀ ಅದು ತರಕಾರಿನೇ ತರ್ತಾ ಇರಲಿಲ್ಲ, ಅದು ಇದು ಮಾಡಿಸೋದು. ನೀವು ಯಾರು ಮಾತಾಡಲ್ಲ ಹೇಳು. ಎಲ್ಲ ಚೆನ್ನಾಗೈತೆ ಅಂತೀರ. ಒಬ್ಬರು ಯಾರನ್ನ ಮಾತಾಡಿ ನಿಷ್ಠುರಾಗಬೇಕು, ಯಾಕೆ ಬೇಕು ಬಿಡು ನನಗೂ. ನಾನು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಯಾಕೆ? ಅಲ್ಲ ನೀವು ಎಲ್ಲರೂ ಹೇಳಿದ್ರೆ ಚಂದ ಮೇಡಮ್ಮ ಚೆನ್ನಾಗಿರಲ್ಲ ಅಂತೇಳಿ. ಚೆನ್ನಾಗೈತೆ ಅಂತ ಹೇಳಿದ್ರೆ ಅದನ್ನ ಇನ್ನೂ ಕೆಡ್ಸಿಕ್ತಾರೆ, ಚೆನ್ನಾಗಿಲ್ಲ ಅಂತಲೇ ಹೇಳ್ಬೇಕು. ಇನ್ನೂ ಚೆನ್ನಾಗಿ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಮಾಡಿಕೊಡ್ತಾರೆ. ಚೆನ್ನಾಗಿಲ್ಲ ಅಂದರೆ ಕಂಪ್ಲೇಂಟ್ ಮಾಡ್ತಾರಪ್ಪ ಅಂತ ಹೇಳಿ ಇನ್ನೂ ಚೆನ್ನಾಗಿ ಮಾಡಿಕೊಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಉಪ್ಪು ಖಾರ ಏನೂ ಇರಲ್ಲ, ಹಂಗೆ ಮಾಡ್ತಾರೆ. ಮಕ್ಳಿಗೆ ಬೇರೆ ಕೊಡ್ಬೇಕಂತೆ, ಅದಕ್ಕೆ ಹಿಂಗೆ ಮಾಡ್ತಾರೆ. ಯಾರು ಮಾತಾಡಲ್ಲ, ಯಾರು ಕೇಳಲ್ಲ. ಏನು ಮಾಡೋಣ, ನನಗೆ ಯಾಕೆ ನಾನು ಯಾಕೆ ನಿಷ್ಠುರಾಗಬೇಕು ಅಂತೇಳಿ ಸುಮ್ಮನಿರ್ತಾರೆ. ನಾನು ಕೇಳೊಬ್ಳು ನಾನು ಕೆಟ್ಟೋಳಾಗಬೇಕು ಅಷ್ಟೇ. ಅದಕ್ಕೆ ಯಾಕೆ ಬೇಕು ಬಿಡು, ಎಲ್ಲರಿಗೂ ಇದ್ದಿದ್ದು ನನಗೆ ಆಗುತ್ತೆ. ಯಾಕೆ ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.